ಸಮಾಧಾನ ಪ್ರಭುವಾಗಿರುವ ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆಯುಂಟಾಗಲಿ. ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಎಂಬುದಾಗಿ. ಆ ವಾಕ್ಯವೇ ದೇವರಾಗಿರುವಂಥ ಇಂದಿನ ನಿರೀಕ್ಷೆಯ ವಾಗ್ದಾನ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ನಾವು ಆಹ್ವಾನಿಸೋರಾಗಿದ್ದೇವೆ. ಇಂದಿನ ನಿರೀಕ್ಷೆಯ ವಾಕ್ಯವು ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಾಕ್ಯ, ದ ಬುಕ್ ಆಫ್ ಮ್ಯಾಥ್ಯೂ 5th chapter 9th verse ಈ ರೀತಿಯಾಗಿದೆ. ಸಮಾಧಾನ ಪಡಿಸೋರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳೋರು ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಈ ವಾಕ್ಯವು ನಮಗೆ ದೇವರ ಮಕ್ಕಳಾಗುವಂತಹ ಹೇಗಿರಬೇಕೆಂಬುದಾಗಿ ಬೋಧಿಸುವಂಥದ್ದಾಗಿದೆ. ಈ ವಾಕ್ಯವು ಯೇಸು ಕ್ರಿಸ್ತನು ಲೋಕದಲ್ಲಿ ಇರುವಾಗ ಪರ್ವತದಲ್ಲಿ ಮಾಡಿದಂತಹ ಒಂದು ಪ್ರಸಂಗವಾಗಿದೆ. ಸಮಾಧಾನ ಪಡಿಸೋರು ಧನ್ಯರೆಂಬುದಾಗಿ ನಾವು ನೋಡ್ತೇವೆ. ದುಃಖಗಳು, ಕಷ್ಟಗಳು, ಕಣ್ಣೀರುಗಳು ಇರುವಂಥ ಈ ದುಷ್ಟ ಲೋಕದಲ್ಲಿ ನಾವು ಯಾವ ರೀತಿ ಬಾಳುತ್ತಿದ್ದೇವೆ? ಅನೇಕರಿಗೆ ಸಮಾಧಾನ ಪಡಿಸೋರಾಗಿ ನಾವು ಬಾಳುತ್ತೇವಾ, ಇಲ್ಲದ್ರೆ ಅನೇಕರಿಗೆ ನಾವು ವೇದನೆಯನ್ನು ತರುವ ಮಕ್ಕಳಾಗಿದ್ದೇವೆ ಎಂಬುದು ಯೋಚಿಸಿ ನೋಡೋಣ. ನಾವು ನೋಡುತ್ತಿದ್ದೇವೆ ಅನೇಕ ಎರಡು ಥರವಾದ ಜನರು ಗುಂಪುಗಳಿದೆ. ಒಂದು ಗುಂಪು ಹೇಗೆಂದರೆ ಕಷ್ಟಗಳು, ಕಣ್ಣೀರುಗಳು, ದುಃಖಗಳು ಬರುವಾಗ ಅವ್ರಿಗೆ ಯಾರ ಬಳಿಯಲ್ಲಾದರೂ ಹೋಗಿ ಹೇಳೋಣ, ನಮಗೆ ಸಾಂತ್ವನ ನೀಡ್ತಾರೆ, ಸಮಾಧಾನ ನೀಡುತ್ತಾರೆ ಎಂಬುದಾಗಿ ಇರುವ ಜನರುಗಳು ಉಂಟು. ಹೌದು, ಕೀರ್ತನೆ 69:20 ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಕರುಣಾಳುಗಳನ್ನು ನಿರೀಕ್ಷಿಸಿದೆ, ದೊರೆಯಲಿಲ್ಲ, ಸಂತೈಸೋರನ್ನು ಹುಡುಕಿದೆ, ಸಿಕ್ಕಲಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹೌದು, ಈ ಗುಂಪು ಜನರು ಒಂದು ವೇಳೆ ಬಂದು ನಮ್ಮ ಹತ್ರ ಕಷ್ಟಗಳನ್ನು, ಕಣ್ಣೀರುಗಳನ್ನು ಹೇಳುವಾಗ ನಾವು ಅವರಿಗೆ ದುಃಖಪಡಿಸುತ್ತೇವಾ? ಇಲ್ಲ ಕತ್ತಿ ತಿವಿದ ಹಾಗೆ ಒಂದು ಚುಚ್ಚಿನ ಮಾತುಗಳಲ್ಲಿ ಅವರನ್ನು ವೇದನೆ ಪಡಿಸುತ್ತೇವಾ? ಜ್ಞಾನೋಕ್ತಿಯಲ್ಲಿ ನಾವು ನೋಡುತ್ತಿದ್ದೇವೆ ಸ್ಪಷ್ಟವಾಗಿ, ಕತ್ತಿ ತಿವಿದ ಹಾಗೆ ಮಾತಾಡೋರು ಉಂಟೆಂಬುದಾಗಿ. ಆ ಥರ ನಾವು ಇದ್ದೇವಾ? ಇಲ್ಲದಿದ್ದರೆ ನಾವು ಸಮಾಧಾನ ಪಡಿಸ್ತೇವೆ ಎಂಬುದಾಗಿ ನಾವು ಯೋಚಿಸೋಣ. ಇನ್ನೊಂದು ಗುಂಪು ಜನರು ಎಷ್ಟೇ ಕಷ್ಟಗಳು ಬಂದರೂ, ಹೋರಾಟಗಳು ಬಂದರು, ಯಾರ ಬಳಿಯಲ್ಲಿ ಹೋಗದೆ ಅವರು ದೇವರ ವಾಕ್ಯವನ್ನು ಅರಿತವರು, ದೇವರಲ್ಲಿ ನಂಬಿಕೆ ಇರೋರು, ಅವರು ಕೂತುಕೊಂಡು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ಅವರೆಲ್ಲವನ್ನು ಜಯವನ್ನು ಹೊಂದಿಕೊಳ್ಳೋರಾಗಿದ್ದಾರೆ. ಈ ದಿವಸದಲ್ಲಿ ಮೊದಲನೇ ಗುಂಪಿನ ಜನರಂತೆ ಒಂದು ವೇಳೆ ಕಷ್ಟ ಹೇಳಲಿಕ್ಕೆ ಬರುವಾಗ ಅವರು ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಕೀರ್ತನೆ 69ರಲ್ಲಿ, ನಾನು ಕರುಣಾಳುಗಳನ್ನು ಹುಡುಕಿದೆ, ಸಿಕ್ಕಲಿಲ್ಲ, ನನ್ನನ್ನು ಯಾರು ಸಂತೈಸುತ್ತಾರೆ ಎಂಬುದಾಗಿ ನೋಡಿದೆ, ನನಗೆ ಸಿಕ್ಕಲಿಲ್ಲ ಎಂಬುದಾಗಿ. ಒಂದು ವೇಳೆ ಆ ಥರ ಬರುವಾಗ ನಾವು ಜನರನ್ನು ಸಮಾಧಾನ ಪಡಿಸೋಣ. ದೇವರ ವಾಕ್ಯ ಹೇಳುತ್ತದೆ, ಸಮಾಧಾನ ಪಡಿಸೋರು ಧನ್ಯರೆಂಬುದಾಗಿ. ನಾವು ಜನರನ್ನು ಪ್ರೋತ್ಸಾಹಿಸೋಣ, ಅವರಿಗೆ ನಾವು ಎಲ್ಲದರಲ್ಲಿ ಸಾಂತ್ವನ ನೀಡೋಣ. ನಾವು ನಮ್ಮ ಹತ್ರ ಬಳಿಯಲ್ಲಿ ಹೇಳುವಾಗ ಅದಕ್ಕೆ ಬೇಕಾಗಿರೋ ಒಂದು ಸಂತೋಷದ ವಾಕ್ಯಗಳನ್ನು ಹೇಳಿ ಅವರನ್ನು ದೃಢಪಡಿಸೋಣ, ಧೈರ್ಯಪಡಿಸೋಣ. ಹೌದು, ವಾಕ್ಯ ಹೇಳುತ್ತದೆ, ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನಲ್ಲಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವಂತಹ ಒಂದು ಅಧಿಕಾರ ನಮಗೆ ದೇವರು ಕೊಟ್ಟರು ಎಂಬುದಾಗಿ. ಇಂದಿನ ದಿವಸದಲ್ಲಿ ದೇವರ ಮಕ್ಕಳೆನಿಸಿಕೊಳ್ಳುವ ನಾವು ಯಾವ ರೀತಿ ನಾವು ಜೀವಿಸುತ್ತಿದ್ದೇವೆ? ಅನೇಕರ ವೇದನೆಯಲ್ಲಿ, ದುಃಖದಲ್ಲಿ ಬರುವಾಗ ಅವರಿಗೆ ಸಾಂತ್ವನ ಪಡಿಸಿ, ಅವರನ್ನು ಧೈರ್ಯಪಡಿಸಿ, ಅವರನ್ನು ಪ್ರೋತ್ಸಾಹಿಸಿ, ಎನ್ಕರೇಜ್ ಮಾಡಿ ಅವರನ್ನು ಮುಂದಕ್ಕೆ ನಾವು ಕಳಿಸುವಾಗ ಖಂಡಿತವಾಗಿಯೂ ನಾವು ದೇವರ ಮಕ್ಕಳೆನಿಸಿಕೊಳ್ಳುತ್ತೇವೆ. ಪ್ರಿಯರೇ, ಈ ದಿವಸದಲ್ಲಿ ನಾವು ದೇವರಿಗೆ ಹೇಳೋಣ, ಒಂದು ವೇಳೆ ನಮ್ಮ ಜೀವಿತದಲ್ಲಿ ತಪ್ಪಾಗಿ ನಾವು ನಡೆದುಕೊಂಡಿದರೆ, ಇನ್ನೊಬ್ಬರನ್ನು ಕತ್ತಿ ತಿವಿದ ಹಾಗೆಯೋ ಚುಚ್ಚಿ ಮಾತುಗಳಿಂದ ನಾವು ಮಾತನಾಡಿರುವುದಾದರೆ ಇಂದಿಂದ ನಾವು ಬದಲಾಯಿಸಿಕೊಳ್ಳೋಣ. ಪ್ರಿಯರೇ, ಇವತ್ತು ದೇವರ ಹತ್ರ ನೋಡಿ ಹೇಳೋಣ, ಹೌದು, ನಾನು ಎಲ್ಲರನ್ನು ನಾನು ಸಮಾಧಾನ ಪಡಿಸುತ್ತೇನೆ, ಸಮಾಧಾನ ಪಡಿಸುವಾಗ ನಾನು ದೇವರ ಮಕ್ಕಳಾಗಿ ನಾನು ಬದಲಾಗುತ್ತೇನೆ ಎಂಬುದಾಗಿ ಈ ವಾಕ್ಯದ ಮೂಲಕ ದೇವರು ನಿಮ್ಮೆಲ್ಲರನ್ನು ಸರಿಪಡಿಸಲಿ, ಆಶೀರ್ವದಿಸಲಿ. ಸಮಾಧಾನ ಇಲ್ಲದವರಿಗೆ ಸಮಾಧಾನ ಪಡಿಸಿ ದೇವರ ರಾಜ್ಯಕ್ಕೆ ನಡೆಸೋಣ. ಈ ಸಲ ನಾವು ಪ್ರಾರ್ಥನೆ ಮಾಡೋಣ. ಮಹಾಪ್ರೀತಿಯುಳ್ಳ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಅಪ್ಪ, ಈ ಸಮಯದಲ್ಲಿ ನಾವು ಬರುತ್ತಿದ್ದೇವೆ ಅಪ್ಪ. ನೀನು ಜೀವಿಸುವ ದೇವರು ಅಪ್ಪ. ಯೆಶಾಯ 9ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರೇ, ನೀನು ಸಮಾಧಾನದ ಪ್ರಭು ಎಂಬುದಾಗಿ ನಿಮ್ಮ ಹೆಸರಾಗಿದೆ ಎಂಬುದಾಗಿ ನಾವು ನೋಡುತ್ತಿದ್ದೇವೆ ಕರ್ತನೆ. ಅಪ್ಪ, 1ನೇ ಕುರಿತದಲ್ಲಿ ನಾವು ನೋಡುತ್ತಿದ್ದೇವೆ, ನೀನು ಸಮಾಧಾನದ ದೇವರು, ನೀನು ಗಲಿಬಿಲಿಗೆ ಕಾರಣನೇ ಅಲ್ಲ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಯೇಸು ಸ್ವಾಮಿ, ಈ ಸಮಯದಲ್ಲಿ ಕರ್ತನೆ ಅಪ್ಪ, ನೀನು ಮಾತಾಡಿದಿ ಕರ್ತನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ಅದು ಈ ಲೋಕ ಕೊಡೋ ಶಾಂತಿ ಸಮಾಧಾನ ಅಲ್ಲ, ನಾನು ಕೊಡುವಂಥ ಪರಲೋಕದ ಸಮಾಧಾನ ಎಂಬುದಾಗಿ ಹೇಳಿದಿರಿ ಸಪ್ಪ. ಸಮಾಧಾನವಿಲ್ಲದೆ ಅಲಿಯುತ್ತಿರುವಂಥ ಪ್ರತಿ ಒಂದೊಂದು ದೇವರೇ ಕ್ರಿಸ್ತನಲ್ಲಿರೋ ಜನರನ್ನು, ಸಹೋದರ ಸಹೋದರಿಯರನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ ಸಪ್ಪ. ಅವರಿಗೆ ಸಮಾಧಾನ ಸಿಗಲಿ ಕರ್ತನೆ. ನಾನು ಹುಡುಕಿದೆನು, ಕರುಣಾಳುಗಳನ್ನು ಹುಡುಕಿದೆನು, ನನಗೆ ಸಿಗಲಿಲ್ಲ. ನಾನು ಸಮಾಧಾನವನ್ನು ಹುಡುಕಿಕೊಂಡು ಹೋದೆನು, ಹಾರೈಸೋರನ್ನು ಹುಡುಕಿಕೊಂಡು ಹೋದೆನು, ಸಂತೈಸೋರನ್ನು ಹುಡುಕಿಕೊಂಡು ಹೋದೆನು, ಯಾರು ನನಗೆ ಸಿಕ್ಕಲಿಲ್ಲ ಎಂಬುದಾಗಿ ಜನರು
ಎಲ್ಲರೂ ದುಃಖದಲ್ಲಿರುವಂಥ ಈ ಸಮಯದಲ್ಲಿ ದೇವರೇ ನಿನ್ನ ವಾಕ್ಯದ ಪ್ರಕಾರವಾಗಿ ಪ್ರತಿ ಒಬ್ಬೊಬ್ಬರನ್ನು ಸಮಾಧಾನ ಪಡಿಸು. ನಿನ್ನ ವಾಕ್ಯವು ಹೇಳುವ ಹಾಗೆ ಪರಲೋಕದಿಂದ ನದಿಯ ಹಾಗೆ ಕರ್ತನೆ ಸಮಾಧಾನ ಅವರ ಜೀವಿತದಲ್ಲಿಯೋ ಕುಟುಂಬದಲ್ಲಿಯೋ ಅವರ ವೈಯಕ್ತಿಕ ಜೀವಿತದಲ್ಲಿಯೋ ಸಮಾಧಾನವು ಇಳಿದು ಬರಲೆಂಬುದಾಗಿ ನಾನು ಬೇಡಿಕೊಂಡಿದ್ದೇನಪ್ಪ. ಸಮಾಧಾನವಿಲ್ಲದೆ ಅಲಿಯುತ್ತಿರುವ ಜನರುಗಳನ್ನು ಈ ಸಮಯದಲ್ಲಿ ಯೇಸುವೆ ನೀ ಸಂತೈಸುವುದಕ್ಕಾಗಿ ಸ್ತೋತ್ರ, ಸಮಾಧಾನ ಪಡಿಸುವುದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಈ ಲೋಕದ ಜನರುಗಳು ಕೂಡ ಎಲ್ಲರನ್ನು ಧೈರ್ಯಪಡಿಸುವವರಾಗಿ ಪ್ರೋತ್ಸಾಹಿಸುವವರಾಗಿರುವಂತೆ ನೀನು ಮಾರ್ಪಡಿಸು ಕರ್ತನೆ. ಸಮಾಧಾನ ಈ ದಿವಸದಲ್ಲಿ ಯಾರ್ಯಾರ ಕುಟುಂಬದಲ್ಲಿ ಇಲ್ಲವೋ, ಯಾರ್ಯಾರ ಜೀವಿತದಲ್ಲಿ ಕರ್ತನೆ ಅಪ್ಪ ಕಣ್ಣೀರಿಂದ ಹುಡುಕಿಕೊಂಡು ಹೋಗುತ್ತಾರೋ ಅವರಿಗೆ ನಿನ್ನ ಶಿಲುಬೆಯ ಅಪ್ಪ ತಂದೆಯಾದ ದೇವರ ಕೃಪೆಯ ಮೂಲಕ ನೀನು ಅವರಿಗೆ ಸಮಾಧಾನ ಕೊಟ್ಟು ನಡೆಸುವುದಕ್ಕಾಗಿ ಸ್ತೋತ್ರ, ಸಂತೈಸುವುದಕ್ಕಾಗಿ ಸ್ತೋತ್ರ. ಯೇಸು ನಿನ್ನ ಮಕ್ಕಳಾಗಿ ಎಲ್ಲರನ್ನು ಬದಲಾಯಿಸಿ ಪರಲೋಕ ರಾಜ್ಯಕ್ಕೆ ಅವರು ಹಕ್ಕಿನವರಾಗುವಂತೆ ಅಧಿಕಾರವುಳ್ಳವರಾಗಂತೆ ನೀನು ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಿದ್ದೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್.